ಮಕರ ರಾಶಿಯವರು ಕಳೆದ 7.5 ವರ್ಷದಿಂದ ಸಾಡೆ ಸಾತಿಯನ್ನು ಅನುಭವಿಸಿದ್ದೀರಾ. ಸೊ ಕಳೆದ 7.5 ವರ್ಷ ಅಂದರೆ ಬಹಳ ಸುದೀರ್ಘವಾದಂಥ ಸಮಯ. ಅದು ಇಷ್ಟು ಸುದೀರ್ಘವಾದ ಸಮಯದಲ್ಲಿ ಬಹಳ ಅತ್ಯಂತ ಅಮೂಲ್ಯವಾದಂತಹ ವಸ್ತುಗಳಿರಬಹುದು, ವ್ಯಕ್ತಿಗಳಿರಬಹುದು, ಆಸ್ತಿ ಪಾಸ್ತಿಗಳಿರಬಹುದು, ಏನೇ ಕಳ್ಕೊಂಡಿರ್ತೀರ ಆರೋಗ್ಯ ಸಹಿತವಾಗಿ ಬಹಳಷ್ಟನ್ನು ನೀವು ಕಳ್ಕೊಂಬಿಟ್ಟಿರ್ತೀರ. ಈ ಕೂತ್ಕೊಂಡು ನೀವು ಯೋಚನೆ ಮಾಡ್ತಾ ಇರ್ತೀರ, ಮರಳಿ ಅದು ಸಿಕ್ಕಿದ್ರೆ ತುಂಬ ಚೆನ್ನಾಗಿತ್ತು, ಕಳ್ಕೊಂಬಿಟ್ಟಿರೋದನ್ನ ವಾಪಸ್ ಮರಳಿ ಪಡ್ಕೊಳ್ಳೋದು ಹೇಗೆ, ಏನು ಮಾಡಿದರೆ ಮಕರ ರಾಶಿಯವರು ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳಬಹುದು. ಒಂದು ಪ್ರಯತ್ನ, ಯತ್ನೇ ಕೃತೆ ಕೋತ್ರ ದೋಷ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ, ಗೊತ್ತಾಯ್ತಲ್ವಾ. ಸೊ ನಾವು ಮಾಡುವ ಪ್ರಯತ್ನ ನಾವು ಮಾಡಲೇಬೇಕದು, ಗೊತ್ತಾಯ್ತಲ್ವಾ. ಆ ಥರ ಏನು ಮಾಡಿದರೆ ಮಕರ ರಾಶಿಯವರು ಯಾವ ರೀತಿಯ ಪರಿಹಾರಗಳನ್ನು ಮಾಡಿದರೆ ಒಂದು ಪ್ರಯತ್ನ ಕಳೆದುಕೊಂಡಿದ್ದನ್ನು, ಅದು ವ್ಯಕ್ತಿಯಾಗಿರಬಹುದು, ವಸ್ತು ಇತ್ಯಾದಿ ಏನು ಬೇಕಾರಾಗಿರಬಹುದು, ಉದ್ಯೋಗ ಅಧಿಕಾರ ಬರಬಹುದು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಮಕರ ರಾಶಿಯವರಿಗೆ ಇದು ಇಂಪಾರ್ಟೆಂಟ್ ವಿಡಿಯೋ ಅಲ್ವಾ. ನೀವೇನು ಕಳ್ಕೊಂಡಿದ್ರೆ ಬಿಟ್ಟಿದ್ರೋ, ನಿಮಗೆ ಗೊತ್ತಿರುವ ಇತರೆ ಮಕರ ರಾಶಿಯವರನ್ನು ಕಳ್ಕೊಂಡಿದ್ದಿರಬಹುದಲ್ವಾ. ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲೇಬೇಕು. ನಿಮ್ಮ ಒಂದು ಕರ್ತವ್ಯ ಅದು, ನಿಮ್ಮ ಒಂದು ಪ್ರೀತಿ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ಒಂದು ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮಕರ ರಾಶಿಯವರು ತನ್ನ ಜೀವನದಲ್ಲಾಗಿರಬಹುದು ಅಥವಾ ಇತ್ತೀಚೆಗಾಗಿರಬಹುದು, ಕಳೆದ 7.5 ವರ್ಷಗಳ ಸುದೀರ್ಘವಾದ ಸಾಡೆ ಸಾತಿಯಲ್ಲಾಗಿರಬಹುದು, ಬಹಳಷ್ಟು ಕಳ್ಕೊಂಡಿರ್ತೀರಿ. ಅದನ್ನು ಪುನಃ ಮರಳಿ ಪಡ್ಕೊಳ್ತಕ್ಕಂಥದ್ದು ಹೇಗೆ ಅನ್ನುವಂಥದ್ದು ತಿಳಿಸ್ತಾನೆ ಒಂದು ಪ್ರಯತ್ನ. ಯಾಕೆಂದರೆ ನೀವು ಮಕರ ರಾಶಿ ಗುರುಳೆ, ನಮ್ಮದು ಒಂದು ಒಳ್ಳೆ ಸೈಟ್ ಇತ್ತು ಗುರುಳೆ, ಕಳ್ಕೊಂಬಿಟ್ಟೆ. ಒಳ್ಳೆ ಮನೆ ಇತ್ತು ಗುರುಳೆ, ಕಳ್ಕೊಂಬಿಟ್ಟೆ. ಪಿತ್ರಾರ್ಜಿತ ಆಸ್ತಿ, ಜಮೀನು, ಗದ್ದೆ ಎಲ್ಲ ಇತ್ತು, ಕಳ್ಕೊಂಬಿಟ್ಟೆ. ಅಥವಾ ಬಂಗಾರ ಇತ್ತು, ಅಡಮಾನ ಇಟ್ಬಿಟ್ಟೆ, ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಅಥವಾ ಮಾರಾಟನೇ ಮಾಡಿಬಿಟ್ಟೆ, ಅಥವಾ ಯಾರೋ ಕದ್ಕೊಂಡು ಹೋಗ್ಬಿಟ್ರು. ಬಹಳ ಕಷ್ಟಪಟ್ಟು ಸಂಪಾದನೆ, ಬಹಳ ಕಷ್ಟಪಟ್ಟ ನಂತರ ಇತ್ತು ಅದು ಬಂಗಾರ. ಅಥವಾ ಯಾವುದೋ ಒಂದು ಮೊಬೈಲ್ ಕಳ್ಕೊಂಬಿಡ್ತಾರೆ, ಕೆಲವರು ಇಂಪಾರ್ಟೆಂಟ್ ವಸ್ತುಗಳು, ಬೈಕ್ ಕಳ್ಕೊಂಬಿಡ್ತಾರೆ, ಕಾರ್ ಕಳ್ಕೊಂಬಿಡ್ತಾರೆ, ಉದ್ಯೋಗ ಕಳ್ಕೊಳ್ತಾರೆ, ಅಧಿಕಾರ ಕಳ್ಕೊಳ್ತಾರೆ, ವ್ಯಾಪಾರದಲ್ಲಿ ನಷ್ಟ, ಎಲ್ಲ ವ್ಯಾಪಾರ ಕಳ್ಕೊಂಬಿಟ್ಟೆ. ನಾನು ಒಳ್ಳೆ ಅಂಗಡಿ ಇತ್ತು ಸರ್, ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗ್ತಿತ್ತು, ಎಲ್ಲ ಕಳ್ಕೊಂಬಿಟ್ಟೆ, ಇವಾಗ ಏನು ಬಿಸ್ನೆಸ್ ಅಲ್ಲ ಇವಾಗ. ಸೊ ಈ ಕಳೆದುಕೊಂಬಿಟ್ಟಿರೋಂಥದ್ದು ವಾಪಸ್ ಮರಳಿ ಪಡ್ಕೊಳ್ಳೋದಂಗೆ. ಅಥವಾ ವಸ್ತು ಅಷ್ಟೇ ಅಲ್ಲ, ವಸ್ತು, ಅಧಿಕಾರ ಅಥವಾ ವ್ಯಕ್ತಿಗಳನ್ನು ಕಳ್ಕೊಳ್ತಾರೆ. ಯಾಕೆಂದರೆ ಬಹಳ ನನ್ನ ಎಲ್ಲ ಕಷ್ಟಕಾಲಗಳಿಗೂ ನನಗೆ ಸಹಾಯ ಆಗ್ತಿದ್ದಂಥ ಒಬ್ಬ ವಿಶೇಷ ವ್ಯಕ್ತಿ ಇದ್ದರು. ಆ ವ್ಯಕ್ತಿ ಈಗ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರ ಕಷ್ಟಕ್ಕೆ ನಾನು ಆಗ್ತಿದ್ದೆ, ನನ್ನ ಕಷ್ಟಕ್ಕೆ ಅವ್ರು ಆಗ್ತಿದ್ರು. ಈಗ ಆ ವ್ಯಕ್ತಿ ಬಿಟ್ಟು ಹೋಗಿದ್ದಾರೆ. ಆ ವ್ಯಕ್ತಿ ವಾಪಸ್ ಬರಬೇಕು. ಮಾತಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ನಮ್ಮ ಇದಕ್ಕೆ ಬರ್ತಾ ಇಲ್ಲ. ಸೊ ಏನಾಗುತ್ತೆ, ಆ ವ್ಯಕ್ತಿ ಇಂಪಾರ್ಟೆಂಟ್. ಅವರು ನಿಮಗೆ ಒಳ್ಳೆ ಅದೃಷ್ಟ ಆಗಿದ್ರು. ಆ ವ್ಯಕ್ತಿಯನ್ನು ಕಳ್ಕೊಳ್ಳುವಂತಹ ಸಂದರ್ಭಗಳಿದ್ರೆ ಅದು ಪರಿಹಾರವಾಗಬೇಕಲ್ಲ, ಆ ವ್ಯಕ್ತಿ ವಾಪಸ್ ಬರಬೇಕು. ಹಾಗೆ ಯಾರನ್ನೇ ನೀವು ಮಕರ ರಾಶಿಯವರು ಕಳ್ಕೊಂಡಿದ್ರು ಪುನಃ ಮರಳಿ ಅವರು ನಿಮಗೆ ಸಿಗಬೇಕು ಅಂತಂದರೆ ಮಕರ ರಾಶಿಯವರು ಏನೇನು ಮಾಡಬೇಕು. ಯಾಕೆಂದರೆ ಕಳೆದುಕೊಳ್ಳುವುದು ಯಾವ ಕಾರಣದಿಂದ, ನೀವು ಸಾಡೆ ಸಾತಿಯಿಂದ ಕಳ್ಕೊಂಡ್ರೋ, ಜಾತಕ ಸರಿ ಇಲ್ಲದೆ ಕಳ್ಕೊಂಡ್ರೋ, ವಾಸ್ತುದೋಷದಿಂದ ಕಳ್ಕೊಂಡ್ರೋ, ಏನೇ ಆಗಲಿ, ಬಟ್ ನಾರ್ಮಲ್ ಆಗಿ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾತಕದಲ್ಲಿ 12ನೇ ಮನೆಯ ರಾಶಿಯ ಅಧಿಪತಿಯಿಂದಾಗಿ ನೋಡಲ್ಪಡ್ತದೆ. ಸೊ ನಿಮ್ಮ ರಾಶಿ ಅಂದರೆ ಮಕರ ರಾಶಿ, ನಿಮಗೆ ವ್ಯಯ, 12ನೇ ಮನೆ ಅಂದರೆ ವ್ಯಯ ಅಂತೀವಿ. ವ್ಯಯಾಧಿಪತಿ ಯಾರು, ನಿಮಗೆ ಲಾಸ್ ಮಾಡ್ತಕ್ಕಂಥ, ಕಳೆದುಕೊಳ್ಳುವಂಥದ್ದು ಮಾಡ್ತಕ್ಕಂಥದ್ದು ಯಾರು ಅಂದರೆ ಗುರುಗ್ರಹ. ಮಕರ ರಾಶಿಯವರು ಗುರುವಿನ ಆರಾಧನೆ, ಗುರುವಿನ ಅಭಿಮಾನಿ ದೇವರು ರುದ್ರದೇವರು, ಈಶ್ವರನ ಆರಾಧನೆ ಮಾಡುವುದರ ಮೂಲಕ ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಸೊ ಮಕರ ರಾಶಿಯವರಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನು ತಿಳಿಸ್ತೇನೆ ನಾನು ನಿಮಗೆ. ಬರೀ ರುದ್ರ ಆರಾಧನೆ, ಈಶ್ವರ ಗುರು ಆರಾಧನೆ ಅಂದರೆ ಸಿಂಪಲ್ ಅಲ್ಲ, ಅದು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಸಹ ತಿಳಿಸ್ಕೊಡ್ತೇನೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಡಿಯೋ, ದಯವಿಟ್ಟು ವಿಡಿಯೋ ಎಂಟು ತನಕ ನೋಡಿ. ನಿಮಗೆ ಏನೋ ನೀವು ಜೀವನದಲ್ಲಿ ಕಳ್ಕೊಂಡಿದ್ದೀರಾ ಅಥವಾ ತುಂಬ ಇಂಪಾರ್ಟೆಂಟ್, ನಿಮಗೇನು ವಾಪಸ್ ಬೇಕು ಆ ಅಮೂಲ್ಯವಾದದ್ದು, ಕಮೆಂಟ್ ಮಾಡಿ. ಮಾಡಬಹುದು ಅಂತಾದರೆ, ನಿಮ್ಮ ಪ್ರೈವಸಿಗೆ ಏನು ತೊಂದರೆ ಇಲ್ಲ, ಮಾಡ್ಬೋದು ಗುರುಳೆ ಅಂತಾದರೆ ಕಮೆಂಟ್ ಮಾಡಿ, ನಾನು ಓದ್ತೇನೆ ನೀವೇನು ಕಳ್ಕೊಂಡಿದ್ದೀರಾ ಅಂತ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನೀವು ಕಳ್ಕೊಂಡಿದ್ದು ವಾಪಸ್ ನಿಮ್ಗೆ ಸಿಗುವಂಗಾಗಲಿ ಅಂಥೇಳಿ. ನೀವು ಖುಷಿಯಾಗಿದ್ದರೆ ಅದೇ ನನ್ನ ಸಂತೋಷ, ಅದೇ ನನಗೂ ಖುಷಿ. ಸೊ ಅದರಿಂದ ಖಂಡಿತವಾಗಿ ಕಮೆಂಟ್ ಮಾಡಿ. ಇನ್ನು ಗುರುವಿನ ಆರಾಧನೆ ಮಾಡುವಾಗ ಬಹಳ ಪ್ರಮುಖವಾಗಿ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ, ಸಿಂಪಲಿಂದ ಹೇಳ್ಕೊಂಡು ಹೋಗ್ತೀನಿ. ಪ್ರತಿ ದಿವಸ ಗುರುಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಿ, ಹಾಗೂ ಶಿವಾಷ್ಟೋತ್ತರವನ್ನು ಪಠನೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಗುರುವಾರ ಒಂದು ಹೊತ್ತು ನಿಮ್ಗೆ ಆರೋಗ್ಯ ಬಾಧೆ ಏನು ತೊಂದರೆ ಇಲ್ಲ ಅಂತ ಆದರೆ
ಗುರುಗ್ರಹದ ಅಷ್ಟೋತ್ತರವನ್ನು ಏನೋ ಪಠನೆ ಮಾಡೋದ್ರ ಜೊತೆಗೆ ಗುರುವಾರ ಒಂದು ಹೊತ್ತಾದರೂ ಉಪವಾಸ ಮಾಡಿ. ಗುರುವಾರ ಅಕಸ್ಮಾತ್ ನೀವು ನಾನ್ ವೆಜ್ ತಿನ್ನೋರಾದರೆ ಗುರುವಾರ ದಿವಸ ನೋ ನಾನ್ ವೆಜ್, ನೋ ಎಗ್, ಈರುಳ್ಳಿ ಬೆಳ್ಳುಳ್ಳಿ ಸಹ ತಿನ್ನಬೇಡಿ ಗುರುವಾರದ ದಿವಸ. ಬಹಳ ಶ್ರದ್ಧೆಯಿಂದ ವ್ರತವನ್ನು ಮಾಡಿ ರಾಯರನ್ನು ನೆನೆಸ್ಕೊಳ್ಳಿ. ಖಂಡಿತವಾಗಿ ನೀವು ಏನೇನು ಕಳ್ಕೊಂಡಿದ್ರೂ ಸಹ ರಾಯರು ನಿಮಗೆ ವಾಪಸ್ ಕೊಡಿಸ್ತಾರೆ ಅದನ್ನು. ಸೊ ಅದರಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನೀವು ಕಳ್ಕೊಂಡಿದ್ದನ್ನು ವಾಪಸ್ ನಿಮಗೆ ಪಡ್ಕೊಳ್ಳಿಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮಕರ ರಾಶಿಯವರು ಗುರುವಿನ ಆರಾಧನೆ ಅನ್ನಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಈಗ ನಿಮ್ಮ ಮನೆ ಹತ್ರ ದತ್ತಾತ್ರೇಯರ ದೇವಸ್ಥಾನ ಇದ್ದರೆ, ಸಾಯಿಬಾಬಾ ಟೆಂಪಲ್ ಇದ್ದರೆ, ರಾಘವೇಂದ್ರ ಸ್ವಾಮಿಗಳ ಮಠ ಇದ್ದರೆ, ಸೊ ಈ ಥರ ಯಾವುದೇ ಗುರು ಸನ್ನಿಧಾನಗಳಿದ್ದರೆ ನಿಮ್ಮ ಮನೆ ಹತ್ರ ಖಂಡಿತವಾಗಿ ಗುರುವಾರ ಹೋಗಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಿ, ಅಲ್ಲಿ ನಮಸ್ಕಾರ ಮಾಡ್ಕೊಂಬನ್ನಿ, ತುಂಬ ಅನುಕೂಲ ಆಗುತ್ತೆ. ಅಲ್ಲಿ ಪುರೋಹಿತರು ಇರ್ತಾರಲ್ಲ, ಅಲ್ಲಿ ಪುರೋಹಿತರಿಗೆ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು 6 ಗುರುವಾರಗಳು ನೀವು ಇದನ್ನು ಅಲ್ಲಿಯ ಪುರೋಹಿತರಿಗೆ ದಾನ ಮಾಡ್ಕೊಂಡು ಬಂದರೆ ಖಂಡಿತವಾಗಿ ಅದು ಅನುಕೂಲ ಆಗುತ್ತೆ. ಸಂಕಲ್ಪ ಇದೇ ಇರಬೇಕು, ಸಂಕಲ್ಪ ತುಂಬ ಇಂಪಾರ್ಟೆಂಟ್. ಇದು ಏನೇ ಪರಿಹಾರ ಇದ್ದರೂ ನೀವು ಏನನ್ನು ಕಳ್ಕೊಂಡಿದ್ರೆ ನಿಮಗೆ ಏನು ವಾಪಸ್ ಬೇಕು ಅನ್ನುವಂಥ ಸಂಕಲ್ಪ ಮನಸ್ಸಿನಲ್ಲಿ ಭಗವಂತನಲ್ಲಿ ಮಾಡ್ಕೊಳ್ಬೇಕು, ಗುರುವಿನಲ್ಲಿ ಮಾಡ್ಕೊಳ್ಬೇಕು. ಗುರುಗಳಲ್ಲಿ ಮಾಡ್ಕೊಂಡ್ರೆ ಆವಾಗ ನಿಮ್ಮ ಸಂಕಲ್ಪ ಸಿದ್ಧಿಯಾಗಿ ಇದೆಲ್ಲ ಕೆಲಸ ಮಾಡ್ತಕ್ಕಂಥದ್ದು. ಸಂಕಲ್ಪ ಭಾಳ ಇಂಪಾರ್ಟೆಂಟ್. ನೀವು ಸಂಕಲ್ಪ ಮಾಡ್ಕೊಳ್ಬೇಕು, ಇಂಥ ಕಾರಣದಿಂದಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ. ಗೊತ್ತಾಯ್ತಲ್ವ, ನನಗಿದು ವಾಪಸ್ ಸಿಗಬೇಕು ಅದಕ್ಕೆ ಉಪವಾಸ ಮಾಡ್ತಾ ಇದ್ದೀನಿ, ನನಗಿದು ವಾಪಸ್ ಸಿಗಬೇಕು ಅದಕ್ಕೋಸ್ಕರ ಅಷ್ಟೋತ್ತರ ಓದ್ತಾ ಇದ್ದೀನಿ, ಇದು ವಾಪಸ್ ಸಿಗಬೇಕು ಅದಕ್ಕೋಸ್ಕರ ನಾನು ಗುರು ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾಯಿದ್ದೀನಿ, ಗುರುಗಳೇ ನನಗೆ ಇದು ವಾಪಸ್ ಕೊಡಿಸಿ. ಈ ಥರ ಸ್ಪಷ್ಟವಾಗಿರ್ಬೇಕು ನಿಮ್ಮ ಸಂಕಲ್ಪ, ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು ನಿಮ್ಮಲ್ಲಿ, ಆಯಿತಾ. ಇದ್ರ ಜೊತೆಗಲ್ಲಿ ಕ್ಷೇತ್ರಗಳ ದರ್ಶನವೂ ಸಹ ನಿಮಗೆ ತುಂಬ ಚೆನ್ನಾಗಿ, ಈಗ ಸಡನ್ನಾಗಿ ಏನೋ ಕಳೆದೋಯ್ತು ಅಥವಾ ತುಂಬ ದೊಡ್ಡದಿದು, ಈ ಚಿಕ್ಕ ಪರಿಹಾರಗಳು ಪ್ರಯತ್ನ ಮಾಡ್ತೇನೆ ಆಗ್ತಾ ಇಲ್ಲ, ಇನ್ನೊಂಚೂರು ದೊಡ್ಡ ಪರಿಹಾರ ಬೇಕು ಅಂದರೆ ಗುರು ಸನ್ನಿಧಾನ ಕ್ಷೇತ್ರಗಳಿಗೆ ಹೋಗಬೇಕು. ಗುರು ಸನ್ನಿಧಾನ ಕ್ಷೇತ್ರಗಳಿಗೆ, ಆ ಗುರು ಸನ್ನಿಧಾನ ಕ್ಷೇತ್ರಗಳಂದರೆ ಯಾವುದು? ನೀವು ಮಂತ್ರಾಲಯಕ್ಕೆ ಹೋಗ್ಬೋದು. ಯಾವುದಾದ್ರು ಒಂದು ಗುರುವಾರ ದಿವಸ ಮಂತ್ರಾಲಯದಲ್ಲಿ ನೀವು ಸ್ವಾಮಿಗೆ ಅಲ್ಲಿ ದೀರ್ಘ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳಿಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಅಲ್ಲೇ ಕುಳಿತುಕೊಂಡು ಆ ಗುರುಗಳ ಒಂದು ಸ್ತೋತ್ರ ಪಠನೆ ಮಾಡ್ಕೊಂಡು, ನೀವು ಸಾಧ್ಯವಾದರೆ ಅಲ್ಲಿ ತುಲಾಭಾರ ಸೇವೆ ವ್ಯವಸ್ಥೆ ಇದ್ದರೆ ತುಲಾಭಾರ ಸೇವೆಯನ್ನು ಮಾಡಿಸ್ಕೊಂಡು ಬಂತಕ್ಕಂಥದ್ದು, ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ವಾಪಸ್ ಸಿಗ್ತದೆ. ಮಂತ್ರಾಲಯ ಆಗಲಿಲ್ವಾ, ಗಾಣಗಾಪುರ ಹೋಗ್ಬೋದು. ಗಾಣಗಾಪುರದಲ್ಲಿ ಆ ದತ್ತಾತ್ರೇಯರ ಒಂದು ದರ್ಶನವನ್ನು ಮಾಡಿಕೊಂಡು, ನದಿ ಸ್ನಾನ ಮಾಡಿಕೊಂಡು ದತ್ತಾತ್ರೇಯರ ದರ್ಶನ ಮಾಡಿ, ಅಲ್ಲಿ ನಿಮಗೆ ಏನು ಗುರುಚರಿತ್ರೆ ಪಾರಾಯಣ ಮಾಡ್ತಾ ಇರ್ತಾರೆ. ಅಲ್ಲಿ ನಿಮಗೆ ವಟವೃಕ್ಷ ಇದೆ, ಅಲ್ಲಿ ಗುರುವಿನ ಒಂದು ಸಾನ್ನಿಧ್ಯ ಇದೆ ಅಲ್ಲಿ, ಆಯಿತಾ. ಅಲ್ಲಿ ನೀವು ಪ್ರದಕ್ಷಿಣೆ ನಮಸ್ಕಾರ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿಕೊಂಡು ಬರತಕ್ಕಂಥದ್ದು. ನಿಮಗೂ ಸಾಧ್ಯ ಆದರೆ ಅಲ್ಲಿ ವ್ರತ ಆಚರಣೆ ಮಾಡ್ತಕ್ಕಂಥದ್ದು. ಗಾಣಗಾಪುರದಲ್ಲಿ ನೀವು ಏನು ಸಂಕಲ್ಪ ಇದೆ, ನೀವು ಗಾಣಗಾಪುರದಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಂಬಂದ್ರೆ ನೀವು ಕಳ್ಕೊಂಡಿದ್ದನ್ನು ವಾಪಸ್ ಪುನಃ ಮರಳಿ ಪಡ್ಕೊಳ್ಳಿಕ್ಕೆ ನಿಮ್ಮ ತುಂಬ ಅನುಕೂಲ ಆಗುತ್ತೆ. ಅಲ್ಲಿ ಸಶರೀರವಾಗಿ ಗುರುಗಳ ಒಂದು ಸಾನ್ನಿಧ್ಯ ಇದೆ. ಆ ಕೇಸರಿ ಕೊಡ್ತಾರೆ, ಕೇಸರಿ ಪ್ರಸಾದವನ್ನು ಧಾರಣೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಕಾರ್ಯ ನಿಮ್ಗೆ ಕೇಳ್ಕೊಂಡಿದ್ದು ವಾಪಸ್ ಪುನಃ ಸಿಗುತ್ತೆ. ಇಲ್ಲ ಅಂದರೆ ನೀವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಿಮಗೆ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಒಂದು ಸನ್ನಿಧಾನ ಇದೆ. ಅಲ್ಲಿ ತೀರ್ಥ ಸ್ನಾನ ಮಾಡಿ ಶ್ರೀಧರ ಸ್ವಾಮಿಗಳ ಪಾದಪೂಜೆ ಮಾಡಿಸಿ ಅಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡ್ರು ಗುರು ಅನುಗ್ರಹದಿಂದ ನೀವೇನು ಕಳ್ಕೊಂಡಿದ್ರೆ ಪುನಃ ವಾಪಸ್ ಮರಳಿ ನಿಮಗೆ ಖಂಡಿತವಾಗಿ ಸಿಗ್ತದೆ. ಅದು ಹೇಳ್ತಾರಲ್ಲ, ಅದು ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಉದ್ಯೋಗ ಇರಬಹುದು. ಬಹಳ ಜನ ಒಳ್ಳೆ ಜಾಬ್ ಇತ್ತು ಸರ್, ಕಳ್ಕೊಂಬಿಟ್ಟೆ ಸರ್, ಒಳ್ಳೆ ಬಿಸ್ನೆಸ್ ನಡೀತಾ ಇತ್ತು ಗುರುಗಳೇ ಕಳ್ಕೊಂಬಿಟ್ಟೆ, ಒಳ್ಳೆ ಒಂದು ಅಧಿಕಾರ ಇತ್ತು ಕಳ್ಕೊಂಬಿಟ್ಟೆ. ಅದು ಏನೇ ಕಳ್ಕೊಂಡಿದ್ರು ಸಹ ಮಕರ ರಾಶಿಯವರು ಈ ಥರ ಗುರು ಸನ್ನಿಧಾನಗಳಿಗೆ ಹೋಗಿ ಪ್ರಾರ್ಥನೆ ಅರ್ಕೆ ಮಾಡ್ಕೊಂಬಂದರೂ ಸಹ ನಿಮಗೆ 100% ನೀವು ಕಳ್ಕೊಂಡು ವಾಪಸ್ ನಿಮಗೆ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ಈಸಿ ಆಗಿರ್ತಕ್ಕಂಥದ್ದು, ಎಲ್ಲಿಗೂ ಹೋಗೋಕ್ಕಾಗಲ್ಲ, ನಾನ್ ವೆಜ್ಜು ಇತ್ಯಾದಿ ಬಿಡೋಕ್ಕಾಗಲ್ಲ, ಮತ್ತೊಂದು ಇನ್ನೊಂದು ನಮಗೆ ಈಸಿ ಕೇಳಿಸ್ಕೊಂಡು ಪರಿಹಾರ ಆಗಬೇಕು. ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ಅದ್ಭುತವಾದ ಮಂತ್ರವನ್ನು ಕೊಡ್ತೇನೆ, ಕಾರ್ತಿವೀರ್ಯಾರ್ಜುನ ಮಂತ್ರ. ಯಾರೇ ನಿಮಗೆ ಮೋಸ ಮಾಡಿ ನಿಮ್ಮ ಹತ್ರ ಯಾರು ಕಿತ್ಕೊಂಡು ಹೋಗಿರಲಿ, ಯಾರೇ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಹತ್ರ ಕಳ್ತನ ಮಾಡ್ಕೊಂಡು ಹೋಗಿರಲಿ, ಯಾರೇ ನಿಮಗೆ ಹೆದರಿಸಿ ಬಡಿಸಿ ಬೈದು ನಿಮ್ಮ ಹತ್ರ ಕಿತ್ಕೊಂಡು ಹೋಗಿರಲಿ, ಅಥವಾ ನೀವೇ ಎಲ್ಲೋ ಕಳ್ಕೊಂಡಿರಲಿ, ಅಥವಾ ನಿಮ್ಮ ಹತ್ರ ಹಾಳಾಗಿರಲಿ, ಅದು ಹಾಳಾಗೋಯ್ತು, ಹಾಳು ಮಾಡಿಬಿಟ್ಟೆ ನಾನು, ಹಾಳಾಗೋಯ್ತು ಅನ್ನೋದು, ಅದೇನೇ ಆದರೂ ನಿಮಗೆ ವಾಪಸ್ ಅದು ಮರಳಿ ಸಿಗುವಂಗೆ ಮಾಡುವಂಥದ್ದು ಕಾರ್ತಿವೀರ್ಯಾರ್ಜುನ. ಈ ವಿಡಿಯೋ ಎಂಡಲ್ಲಿ ಆ ಮಂತ್ರವನ್ನು ಹೇಳಿದ್ದೇನೆ. ಆ ಮಂತ್ರವನ್ನು ಪ್ರತಿ ದಿವಸ ಕನಿಷ್ಠ 108 ಬಾರಿ ಆದರೂ ಜಪ ಮಾಡಬೇಕು, ಶ್ರದ್ಧೆಯಿಂದ ಕೇಳಿಸ್ಕೋಬೇಕು. ಮತ್ತದೇ ಆಹಾರ ಪದ್ಧತಿ ಕ್ರಮ ಸ್ವಲ್ಪ ಮಡಿ ಮೇಲಿಗೆ ಇಟ್ಕೊಳ್ಬೇಕು. ಇದನ್ನು ಮಾಡೋಕ್ಕಾಗಿಲ್ವಾ, 3 ತ್ರಿಶಕ್ತಿ, ಒಂದು 3 ದ್ರವ್ಯ, ಅದರಲ್ಲಿ ಒಂದು ಶಂಖು, ಒಂದು ರುದ್ರಾಕ್ಷಿ, ಒಂದು ಪಾದರಸ, ಒಂದು ಸಾಸಿವೆ ಕಾಳಿನಷ್ಟು ಪಾದರಸ, ಈ 3 ತ್ರಿಶಕ್ತಿಗಳನ್ನು ಸೇರಿಸಿ ಅದರಲ್ಲಿ ಕಾರ್ತಿವೀರ್ಯಾರ್ಜುನ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಎನರ್ಜೈಸ್ ಮಾಡಿ ಅದನ್ನು ನೀವು ಧಾರಣೆ ಮಾಡ್ಕೊಂಡ್ರಿ ಅಂತಂದರೆ ಅದು ನಿಮಗೆ ಅದ್ಭುತವಾದದ್ದು. ಅವಾಗ ನೀವು ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಪಕ್ಕದಲ್ಲಿ ಇಟ್ಕೊಂಡು ಜಸ್ಟ್ ಅದನ್ನು ಧಾರಣೆ ಮಾಡ್ಕೊಂಡು ಆ ಹೋಮದ ಭಸ್ಮ ನಾಗಾರಾಧನೆ ಅರ್ಶನ ಹಣೆ ಇಟ್ಕೊಂಡ್ರು ಸಾಕು. ಆ ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ
ಜೂನ್ 11ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈಗ ನಾನು ಹೇಳಿದಂತಹ ಮಹಾಕಾರ್ತ್ಯವೀರ್ಯಾರ್ಜುನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಒಂದು ದೇವತಾರಾಧನೆ ಇದು. ನೀವು ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ದನ್ನು ಮತ್ತೆ ಪುನಃ ಮರಳಿ ಪಡ್ಕೊಳ್ಬೇಕು ಅನ್ನುವ ಆಸೆ ಇರತಕ್ಕಂಥ ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಅಥವಾ ಸ್ಥಾನಮಾನಗಳಿರಬಹುದು, ಯಾವುದೇ ಅವಕಾಶಗಳಿರಬಹುದು, ಮತ್ತೆ ಪುನಃ ನಿಮಗೆ ಬೇಕು ಎಂದಾದಲ್ಲಿ ಕಾರ್ತ್ಯವೀರ್ಯಾರ್ಜುನನ ಒಂದು ಮಂತ್ರವನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದೇ ಮಂತ್ರದ ನಾವು ಹೋಮವನ್ನು ಮಾಡಿದಾಗ ಇನ್ನೂ ಜಾಸ್ತಿ ಪವರ್ ಇರ್ತಕ್ಕಂಥದ್ದು. ಆ ಒಂದು ಅದ್ಭುತವಾದ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹೋಮವನ್ನು ಮಾಡಿ ಅದರಲ್ಲಿ ಬಹಳ ವಿಶೇಷವಾಗಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರು ಕೂಡ ಧಾರಣೆ ಮಾಡಿಕೊಳ್ಬಹುದು. ಅವರ ಕೈನಲ್ಲಿ ನಾನು ಹಾಕ್ಕೊಂಡಂಗೆ ಇದರಲ್ಲಿ ಬಹಳ ವಿಶೇಷವಾದಂತಹ ಒಂದು ಉಂಗುರ. ಇದರಲ್ಲಿ 3 ವಿಧದ ದ್ರವ್ಯಗಳನ್ನು ಈ ಉಂಗುರದಲ್ಲಿ ಸೇರಿಸಲಾಗಿದೆ. ಒಂದು ಶಂಖು, ಎರಡನೇದು ರುದ್ರಾಕ್ಷಿ, ಮೂರನೇದು ಒಂದು ಸಾಸಿವೆ ಕಾಳಿನಷ್ಟು ಚಿಕ್ಕದೊಂದು ಪಾದರಸ. ಈ 3 ದ್ರವ್ಯಗಳನ್ನು ಸೇರಿಸಿ ನಾವು ಈ ಉಂಗುರವನ್ನು ಸಿದ್ಧಪಡಿಸಿದ್ದೇವೆ. ಈ ಒಂದು ಅದ್ಭುತವಾದ ಉಂಗುರವನ್ನು ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ನೀವೇನೇ ಕಳ್ಕೊಂಡ್ರು ಮತ್ತೆ ಪುನಃ ಮರಳಿ ಪಡ್ಕೊಳ್ಳುವಂತಾಗಲಿ ಅಂತ. ಅಷ್ಟೇ ಅಲ್ಲ, ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸಿಕೊಂಡು ನಿಮ್ಮ ಕೆಲಸ ಕಾರ್ಯ ಸಾಧನೆಗೋಸ್ಕರ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡಲಾಗುತ್ತೆ. ಇನ್ನು ಸಂತಾನ ಗೋಪಾಲಕೃಷ್ಣ ಹೋಮ ಇರಬಹುದು, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ಈ ಒಂದು ತ್ರಿಶಕ್ತಿ ಉಂಗುರ ಅನ್ನತಕ್ಕಂಥದ್ದು ಅಭಿವಂತನೆ ಎನರ್ಜೈಸ್ ಆಗುತ್ತೆ. ಸೊ ಈ ಕಾರ್ತ್ಯವೀರ್ಯಾರ್ಜುನ ಮಂತ್ರ, ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದ ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರವನ್ನು ನಿಮ್ಮ ಬೆರಳಿನಲ್ಲಿ ಖಂಡಿತವಾಗಿ ಬಲಗೈನಲ್ಲಿ ಧಾರಣೆ ಮಾಡ್ಕೊಳ್ಳಿ. ಇದನ್ನೇ ಅಂದರೆ ಬೇರೆ ನಾವು ಪೂಜೆ ಪುರಸ್ಕಾರ ಅದು ಇದು ಮಾಡಬೇಕಾದ್ರೆ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಹೇಳ್ತೇವೆ. ನೀವು ನಾನ್ ವೆಜ್ ತಿನ್ನಬೇಡಿ, ನೀವು ಅಥವಾ ಎಲ್ಲಂದ್ರಲ್ಲಿ ಓಡಾಡಬೇಡಿ, ಮಡಿ ಮೈಲಿಗೆಯನ್ನು ಇಟ್ಕೊಳ್ಳಿ ಹಂಗಾರೆ ಅಂಥೇಳಿ. ಆದರೆ ಅದನ್ನೆಲ್ಲ ಮಾಡಲಿಕ್ಕೆ ಕಷ್ಟ. ನಾನು ಜಾಬಿಗೆ ಹೋಗ್ತೀನಿ, ನಾನು ಅಂಗಡಿಗೆ ಹೋಗ್ತೀನಿ, ಎಲ್ಲ ಕಡೆ ಓಡಾಡ್ತಿರ್ತೀನಿ, ನಾನು ಅದೆಲ್ಲ ಮಾಡ್ಕೊಳ್ಳೋಕೆ ನಂಗೆ ಸಿಂಪಲ್ ಆದ ಬಹು ಪವರ್ಫುಲ್ ಆದ ಪರಿಹಾರ ಬೇಕು ಅಂತ ಅನ್ನೋಂಗಿದ್ರೆ ಈ ಒಂದು ತ್ರಿಶಕ್ತಿ ಉಂಗುರ ಅನ್ನತಕ್ಕಂಥದ್ದು ಬಹಳ ಉತ್ತಮವಾದಂತಹ ಆಯ್ಕೆಯಾಗಿರ್ತದೆ. ವಿಡಿಯೋ ನೋಡ್ತಾ ಇರ್ತಕ್ಕಂಥ ನೀವು ಸಹ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ನಿಮ್ಮ ರಾಶಿ ಅಷ್ಟೇ ಏನು ಗೊತ್ತಿದ್ರು ಅದು ನಿಮ್ಮ ಹೆಸರು ವಿಳಾಸಗಳನ್ನಾದರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಅವತ್ತು ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ, ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ನೋಡ್ಕೊಳ್ಬಹುದು ಮೊಬೈಲಲ್ಲಿ. ಎಲ್ಲ ಹೋಮಗಳು ಸಹ ಲೈವ್ ಇರ್ತದೆ. ಕಾರ್ತ್ಯವೀರ್ಯಾರ್ಜುನ ಹೋಮ, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಹೋಮಗಳು ಲೈವಲ್ಲಿ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಾಗ್ತದೆ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ.